ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಜರಂಗಿ. ನಾವಿವತ್ತು ಐತಿಹಾಸಿಕ ನಾಗಾವಿ ಯಲ್ಲಮ್ಮನ ನಾಡು, ತೊಗರಿ ಕಣಜದ ಬೀಡು, ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಈ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಕಳೆದ 3 ಅವಧಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಶಾಸಕರಾಗಿ ಆಯ್ಕೆ ಆಗುತ್ತಾ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ. ರಾಜ್ಯದಲ್ಲಿ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಪ್ರಸ್ತುತ ಗ್ರಾಮೀಣಾಭಿವೃದ್ಧಿ ಮತ್ತು ಐಟಿ ಸಚಿವರು ಕೂಡ ಆಗಿದ್ದಾರೆ. ಜೊತೆಗೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕ್ಷೇತ್ರದ ಮತದಾರರಿಗೆ ಕೊಟ್ಟಿರುವಂತಹ ಅಭಿವೃದ್ಧಿಯ ಭರವಸೆಗಳೇನು, ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ, ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಕ್ಷೇತ್ರದ ಮತದಾರರು, ಕ್ಷೇತ್ರದ ಜನರು ಏನು ಹೇಳ್ತಾರೆ ನೋಡೋಣ. ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸುವಂತಹ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ರಾವೂರ್ ಗ್ರಾಮದಲ್ಲಿದ್ದೀವಿ. ರಾವೂರ್ ಗ್ರಾಮದ ಮತದಾರರು, ಜನರು ಏನು ಹೇಳ್ತಾರೆ ನೋಡೋಣ. ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು 3 ಶಾಸಕರಾದರು, ಸಚಿವರು ಕೂಡ ಆಗಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಏನು ಭರವಸೆ ಕೊಟ್ಟಿದ್ರು ಆ ರೀತಿ ಕೆಲಸ ಮಾಡ್ಲಿಕ್ಕತ್ತಾರ? ಮಾಡ್ಯಾರ ಸರ್. ಎಲ್ಲ ಕೆಲಸಗಳು ನಮ್ಮೂರಾಗ ಏನು ಪ್ರಾಬ್ಲಮ್ ಇಲ್ಲ. ಪ್ರಿಯಾಂಕ ಸಾಬ್ರು ಭಾರಿ ಕೆಲಸ ಮಾಡ್ರಿ. ನಮ್ಮ ಚಿತ್ತಾಪುರ ತಾಲೂಕದಾಗ, ನಮ್ಮ ಗುಲ್ಬರ್ಗ ಡಿಸ್ಟ್ರಿಕ್ದಾಗ ಯಾರು ಮಾಡಿಲ್ಲ ಇಷ್ಟು ಕೆಲಸ. ಏನು ಕೆಲಸ ಮಾಡ್ಲಿಕ್ಕತ್ತಾರ? ಸರಿಯಾಗಿ ಕೆಲಸ ಮಾಡ್ಯಾರ. ಖುಷಿ ಇದ್ರೆ ಅವ್ರ ಕೆಲಸದಿಂದ? ಖುಷಿ ಅದ ಸರ್. ರೋಡ್ ಮಾಡ್ಯಾರ, ನಾಲಿ ಮಾಡ್ಯಾರ, ನಳಗಳು ಮಾಡ್ಯಾರ, ಶಾಲೆಗಳು ಮಾಡ್ಯಾರ, ಕೆಲಸ ಆಗ್ಯಾವ. ಅವರೆಲ್ಲ ಕರೆಕ್ಟಾಗಿ ಕೆಲಸ ಮಾಡ್ರಿ. ಇಲ್ಲಿ ಒಳಗೆ ಇಷ್ಟು ಜನ ಇರ್ತಾರೆ ರೀ, ಅವ್ರು ಕಳಪೆ ಕೆಲಸ ಮಾಡ್ಯಾರಿ. ಈಗ ಮನೆಗೆ ಹಂಗೆ ನೀರು ಮಾಡ್ಯಾರಿ, ಅದು ಯಾವ ನೀರು ಬರ್ಲಕ್ತಾ ಇರಲ್ರಿ. ಎಲ್ಲಿ ಸಿಕ್ಕಲ್ಲ ರೋಡ್ ಹೊಡೆದ್ರಿ, ರೋಡ್ ಖರಾಬ್ ಮಾಡ್ಯಾರಿ. ಹಿಂಗಾಗಿ ಜನರಿಗೆ ತೊಂದರೆ ಆಗ್ಯದ್ರಿ. ನೀರಿಂದ ಒಂದು ಕರೆಕ್ಟ್ ಮಾಡ್ಬೇಕ್ರಿ. ಈ ವಿಚಾರ ನಿಮ್ಮ ಪ್ರಿಯಾಂಕ್ ಖರ್ಗೆ ಗಮನಕ್ಕೆ ತೊಗೊಂಬಂದ್ರಿ? ಅವ್ರಿಗಿನ್ನ ಗಮನಕ್ಕೆ ತಂದಿಲ್ರಿ ಯಾರು. ಅವ್ರಿಗೆ ಗಮನಕ್ಕೆ ತಂದ್ರೆ ಮಾಡ್ತಾರೆ ಅವ್ರು. 2 ದಿವ್ಸಕ್ಕೊಮ್ಮೆ ಬರ್ತಾರೆ ಊರಿಗೆ. ಎಲ್ಲ ಒಟ್ಟು ಕೇಳ್ಕೊಂಡು ಹೋಗ್ತಾರ್ರಿ. ಭಾಳ ಒಳ್ಳೆಕ್ಕೆ ಮನುಷ್ಯರಾರ್ರಿ ಅವರು. ಬಿಲ್ ಎತ್ಕೊಂಡು ತಿಂದಾರ. ಸುಮ್ಮನೆ ಎಲ್ಲಿ ನಾಲ ಮಾಡ್ತೀನಿ, ಮಾಡ್ತೀನಿ ಅಂತ ಹೊಯ್ಕೊಳತ್ತಾರ. ನೀರೆಲ್ಲ ಆರಿಸಿ ಹೋದಾರ ಆ ಕಡೆ. ಈ ಕಡೆ ಬಂದಿಲ್ಲ ಅವ್ರು. ಬಂದಿಲ್ಲ. ಜೆ ಮನೆ ನೋಡ ಇನ್ನಾದ್ರೆ ನೀರಿಲ್ಲ. ಕೇಳಿದ್ರೆ ನಾ ಟೆಂಡರ್ ಮಾಡಿದಾರ, ಓಡಿ ಹೋಗ್ಯಾರ, ಅದು ಹೋಗ್ಯಾರ. ಪಂಚಾಯತ್ ಯಾರು ಹೇಳ್ತಾರೆ? ಯಾರಿಗೆ ಕೇಳಿದ್ರ? PDO ಮೇಡಮ್ ಅಧ್ಯಕ್ಷರು. ಇಲ್ಲ ಅವ್ರು ಟೆಂಡರ್ ಮಾಡ್ಯಾರ, ಇನ್ನೂ ಬಂದಿಲ್ಲ. ಅದು ಬಸ್ ಸ್ಟಾಪಲ್ಲಿ 1 ತಾಸು ನಿಂತರ ಬಿಸಿಲಲ್ಲಿ ಅಲ್ಲೇ ನಿಂದ್ರು. ಒಬ್ಬರು ಯಾರು ಹೇಳಾರಿಲ್ಲ, ಕೇಳಾರಿಲ್ಲ. ಬಸ್ ಸ್ಟ್ಯಾಂಡೇ ಇಲ್ಲ. ಬಸ್ ಸ್ಟ್ಯಾಂಡ್ ಇಲ್ಲ ಸರ್. 2 ವರ್ಷ ಆಯ್ತು ಈಗ ಎಲೆಕ್ಷನ್ ಆಗಿದ್ದು. ಎಲೆಕ್ಷನ್ ಆದ್ಮೇಲೆ ಮತ್ತೆ ಬಂದಾರ? ಬರ್ತಾರೆ ಅವ್ರು. ಯಾರ್ದ ಏನು ಪ್ರೋಗ್ರಾಮ್ ಇದ್ರು ಬರ್ತಿರ್ತಾರೆ, ಹೋಗ್ತಿರ್ತಾರೆ ಅವ್ರು. ಅವ್ರ ಗಮನಕ್ಕೆ ತಂದಿರಿ ಬಸ್ ಸ್ಟ್ಯಾಂಡ್ ಇಲ್ಲ, ಅದು ಇಲ್ಲ ಅಂತ? ಅವ್ರಿಗೆ ಯಾರು ಹೇಳ್ಬೇಕ್ರಿ? ಅವ್ರು ನಮ್ಮಂಥವ್ರು ಹೇಳಿದ್ರೆ ಅವ್ರು ದೊಡ್ಡವ್ರ ಮುಖಂಡರು ಅವರೇ ಇರ್ತಾರೆ, ಅವರೇ ಹೇಳ್ತಿರ್ತಾರೆ. ಆಯ್ತು, ಹೋಗ್ಬಿಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವ್ರ ಕೆಲಸದಿಂದ ಖುಷಿ ಇದ್ರಿ ನೀವು? ಅದೆಲ್ಲ ಖುಷಿದ್ದೀರಿ. ಇವೇ ಸಣ್ಣ ಕೆಲಸನೇ ಇಲ್ಲ ನೋಡ್ರಿ. ಈಗ ನಳ ಮಾಡಿದ್ರು ಮನೆಗೆ. ನಳ ಅನ್ಕರ್ ಏನು ಹೆಸರಿಗೆ 1 ದಿನ 2 ದಿನ ಬಿಟ್ಟಿದ್ರು, ಅವು ನಳನೇ ಬಂದಾಗಿದ್ಬಿಟ್ಟು. ನಿಮ್ಮ ಊರಾಗ ಏನು ಸಮಸ್ಯೆ, ಏನು ಕೆಲಸ ಆಗ್ಲಿಕ್ಕೆ? ಯಾರು ಯುವಕರಿಗೆ ಒಂದು ಏನು ಕೆಲಸ ಆಗಿಲ್ಲ ರೀ. ಯುವಕರಿಗೆ ಏನೋ ಒಂದು ಕೆಲಸ ಆಗಿಲ್ಲ. ಊರಿಗೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಆ ಕಡೆ ಮಾಡ್ಯಾರ ರೀ. ಅದಕ್ಕೊಂದು ರೋಡ್ ಇಲ್ಲ. ಗೌರ್ಮೆಂಟ್ ಇದು ಮೊರಾರ್ಜಿ ಸ್ಕೂಲ್ ಮಾಡ್ಯಾರ, ಅವ್ರನ್ನ ಒಂದು ಏನು ಮಾಡಿಲ್ಲ, ಒಂದು ರೋಡ್ ಇಲ್ಲ. ಎಲ್ಲ ತುಲನೆ ಮಾಡ್ಯಾರ. ಅಲ್ಲಿ ಅದಕ್ಕೆ ರೋಡ್ ಇಲ್ಲ, ಊರಿಗೆ ಬಸ್ ಸ್ಟ್ಯಾಂಡ್ ಇಲ್ಲ. ಯುವಕರಿಗೆ ಯಾರಿಗೆ ಕೆಲಸ ಹಚ್ಚಿಲ್ಲ. ಈಗ ಎಲೆಕ್ಷನ್ ಆಗಿನ 2 ವರ್ಷ ಆಯ್ತು. ಎಲೆಕ್ಷನ್ ಬಂದ್ರೆ ಮತ್ತೆ ಆಮೇಲೆ ಬಂದ್ರಿ? ಎಲ್ರಿ ಬಂದಿಲ್ಲ. ಬಂದಿಲ್ಲ. ಅವ್ರ ಕೆಲಸ ಏನು ಸರ್ ಭಾಳ ಏನು ಮಾಡಿಲ್ಲ. ಅವರು ತಮ್ಮ ಪೋಸ್ ಕೊಡೋದಷ್ಟೇ ಅವ್ರ ಕೆಲಸ ಆಗಿದೆ. ಏನು ಭಾಷಣ ಹೇಳೋದು, ಅದು ಮಾಡೋದು. ಅವ್ರ ತಂದೆ ಕಾಲದಿಂದ ಅವರು ಆ ರಾಜಕೀಯದಲ್ಲಿದ್ದಾರೆ. ಈ ಡಿಸ್ಟಿಕ್ ಅವ್ರ ಕೈಯಲ್ಲೇ ಇದೆ. ಅವರು ಇನ್ನೂವರೆಗೆ ಏನು ಮಾಡಿ ಇದನ್ನು ಸಿಂಗಾಪುರ್ ಮಾಡ್ಬೋದಾಗಿತ್ತು. ಒಂದೇ ಒಂದು ಫಂಕ್ಷನ್ಗೆ ಬಂದಿಲ್ಲ. ಗುಲ್ಬರ್ಗ ಫಂಕ್ಷನ್ ಅಟೆಂಡ್ ಆಗಲ್ಲ ಸರ್ ಅವರು. ಅವ್ರಿಗೆ ಕೇಳೋಂಥವ್ರು ಗುಲ್ಬರ್ಗದಲ್ಲಿ ಕಾಣಿಸ್ತಾ ಇಲ್ಲ ನನಗೆ. ಯಾಕೆಂದರೆ ಅವ್ರದ್ದು ಅಷ್ಟು ದಬ್ಬಾಳಿಕೆ ಇರ್ಬೋದು. ಅವ್ರದ್ದು ಇದೂ ಅದ ಸರ್. ಈಗ ಸದ್ಯ ಏನಂತಾರೆ ಹವಾ, ಆ ಟೈಪ್ನಿಂದ ಎಲ್ಲರ ಜರ ಭಯ ಮಾಡ್ತಾರೆ ಸರ್. ಈಗ ನಾವು ಅವ್ರಿಗೆ ಭೇಟಿ ಆಗ್ಬೇಕಂದ್ರೆ 600 ಕಿಲೋಮೀಟ್ರ್ ಹೋಗ್ಬೇಕು ಸರ್. ಹೆಡ್ಕ್ವಾರ್ಟರ್ ಅಲ್ಲಿ ಚಿತ್ತಾಪುರಲ್ಲಿ ಬಂದಿದ್ರೆ ನಾವು ಹೋಗ್ಬೋದು. ಬಂದ ಮೇಲೆ ನಾವು ಭೇಟಿ ಆಗ್ಬೇಕಂದ್ರೆ ಅವರು ಕೆಳಗಡೆ ಚೀಲಗಳು ನಮಗೆ ಬಿಡ್ತಾ ಇಲ್ಲ ಸರ್. ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ವಾಡಿ ಪಟ್ಟಣದಲ್ಲಿದ್ದೀವಿ. ವಾಡಿ ಪಟ್ಟಣದ ಮತದಾರರು, ಜನರು ಸಚಿವ ಶಾಸಕ ಪ್ರಿಯಾಂಕ್ ಖರ್ಗೆ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. 3 ಸರಿ ಗೆದ್ದಿರಿ. ಈ ಸರಿ ಗೆದ್ದರು, ಮತ್ತೆ ಮಿನಿಸ್ಟರ್ ಆಗಿದ್ರು, ಉಸ್ತುವಾರಿ ಸಚಿವರು ಇದ್ದಾರೆ. ಯಾವ ರೀತಿ ಕೆಲಸಗಳು ನಡೆದ ಇವ್ರ ಏರಿಯಾದಾಗ? ಚೆನ್ನಾಗಿ ಮಾಡ್ಲತ್ತಾರ ಸರ್. ಏನು ಅಭಿವೃದ್ಧಿ ತಂದಾರೆ. ಎಲ್ಲ ಇದು ಏನಂತಾರೆ ಉದ್ಯೋಗಗಳು ಭೀ ಇದಾಗಿದಾವ. ಚೆನ್ನಾಗಿ ಮಾಡ್ತಾರೆ. ಅಲ್ಲ, ಈಗ ವಿಶೇಷವಾಗಿ ನಿಮ್ಮ ವಾಡಿ ಪಟ್ಟಣ, ಇಲ್ಲಿಂದ ಸಾಕಷ್ಟು ಸಿಮೆಂಟ್ ಕಂಪ್ನಿಗಳು ಇದ್ದಾವೆ. ನಿಮ್ಗೆಲ್ಲ ಕೆಲಸ ಸಿಗ್ತಾ ಇದ್ದಾವೆ? ಸಿಗ್ತಾ ಇದೆ. ಈಗ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳ್ತೀರಿ. ಭಾಳ ವರ್ಷದಿಂದ ಕೂಡ ವಾಡಿಯಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ ಅನ್ನೋಂತ ನಾವು ಕೇಳಿದ್ದೀವಿ. ನಾವು ಕೂಡ ಸಾಕಷ್ಟು ಬಾರಿ ವರದಿ ಮಾಡಿದ್ದೀವಿ, ಹೌದಾ? ಬಟ್ ಈ ವಿಚಾರ ಬಸ್ ಸ್ಟ್ಯಾಂಡ್ ಇಲ್ಲ ಅನ್ನೋದು ಪ್ರಿಯಾಂಕ್ ಖರ್ಗೆ ಗಮನಕ್ಕೆ ತಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀರಿ? ಇಲ್ಲ, ಮಾಡ್ಯಾವ ಸರ್. ಮತ್ತೆ ಎಲ್ಲ ಸಾಹೇಬರು ಗೊತ್ತದ ಸರ್, ಅವರು ಮಾಡ್ತಾರೆ ಸರ್. ಆಲ್ರೆಡಿ ಒಂದ್ಸಲ ಬಸಪ್ಪ ಗುಡಿದಾಗ ಮಾಡಿದ್ರಿ. ಅದು ಮತ್ತೆ ಭೂಮಿ ಸರಿಯಲ್ಲ ಅಂತ ಇದಾಗಿತ್ತು. ಈಗ ಮತ್ತೆ ಬೇರೆ ಕಡೆ ಹೈಟೆಕ್ ಬಸ್ ಸ್ಟ್ಯಾಂಡ್ ಸಲಕ್ಕೆ ಅವರೆಲ್ಲ ಅವ್ರಿಗೆ ಅಭಿವೃದ್ಧಿ ಮಾಡಂತ ಹೇಳೋದೇ ಬೇಕಾಗಿಲ್ಲ ಸರ್. ನಮ್ಮ ಸಾಹೇಬ್ರಿ ನಾವು ಅವ್ರ ಮನಸ್ಸು ಇಚ್ಛೆ ಮಾಡ್ತಾರೆ. ಅವರಲ್ಲಿ ಪ್ರಿಯಾಂಕ್ ಅವರಿಗೆ ಮಿನಿಸ್ಟರ್ ಬೇರೆ ಅದರಿಗೆ ಅವರು
ನಿಮ್ಮ ಊರು ಸಮಸ್ಯೆ ಇದೆ, ಭೇಟಿ ಆಗ್ಬೇಕಂದ್ರೆ ಸಿಗ್ತಾರ? ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರ? ಬಿಲ್ಕುಲ್ ರೆಸ್ಪಾನ್ಸ್ ಮಾಡ್ತಾರೆ ಸರ್, ಬಿಲ್ಕುಲ್ ರೆಸ್ಪಾನ್ಸ್ ಮಾಡ್ತಾರೆ. ಇಲ್ಲಿ ಗುಲ್ಬರ್ಗ ಬಂದ್ರೆ ಭೇಟಿ ಆಗ್ತಾರೆ ಸರ್, ಬೆಂಗಳೂರು ಹೋದ್ರೆ ಬೆಂಗಳೂರಲ್ಲಿ ಸಿಗ್ತಾರೆ ಸರ್. ಪ್ರಿಯಾಂಕ್ ಖರ್ಗೆ ಅವ್ರು ನಿಮ್ಮ ಶಾಸಕರ ಕೆಲಸದಿಂದ ಹ್ಯಾಪಿ ಇದ್ದೀರಿ? ಹಾಂ, ಫುಲ್ ಹ್ಯಾಪಿ ಸರ್ ನಮ್ಮ ಶಾಸಕರು. ಎಷ್ಟು ಮಾರ್ಕ್ಸ್ ಕೊಡ್ತೀರಿ 100ಕ್ಕೆ? ಸರ್ 100ಕ್ಕೆ 110 ಸರ್, 110 ಸರ್. ಪ್ರಿಯಾಂಕ್ ಖರ್ಗೆ ಅವರು ನಿಮ್ಮ ಶಾಸಕರು, ಸದ್ಯಕ್ಕೆ ಉಸ್ತುವಾರಿ ಸಚಿವರು ಇದ್ದಾರೆ, 3 ಸರಿ ಓಟ್ ಹಾಕಿ ಗೆದ್ಸಿರ ಅವರಿಗೆ, ಹೌದಾ? ಏನು ಕೆಲಸ ನಿರೀಕ್ಷೆ ಏನು ಇಟ್ಕೊಂಡಿದ್ದೀರಿ? ಅವರು ಒಳ್ಳೆ ಕೆಲಸ ಮಾಡಕತ್ತಾರ್ರಿ. ಸಮುದಾಯ ಭವನಗಳಾಗಲಿ, ಶಾಲೆಗಳಾಗಲಿ, ಅಂಗನವಾಡಿಗಳಾಗಲಿ, ರಸ್ತೆಗಳಾಗಲಿ ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ರಮಗಳು ವಾಡಿ ಪಟ್ಟಣದಲ್ಲಿ ಮಾಡಕತ್ತಾರೆ ಸರ್ ಪ್ರಿಯಾಂಕ್ ಸಾಬ್. ಏನ್ರಿ ಸಾಕಷ್ಟು ಅನುದಾನವನ್ನು ವಾಡಿ ಪಟ್ಟಣಕ್ಕೆ ಇಲ್ಲ ಬಸ್ ಸ್ಟ್ಯಾಂಡ್ ಇಲ್ಲ ನಿಮ್ಮಲ್ಲಿನ? ಸರ್ ಬಸ್ ಸ್ಟ್ಯಾಂಡಕ್ಕೆ ಸ್ವಲ್ಪ ಸ್ಥಳದ ಸಮಸ್ಯೆ ಅದ, ಅದು ಬಲರಾಮ್ ಚೌಕದಲ್ಲಿ ಅಲ್ಲಿ ನೋಡ್ಯಾರ, ಅದಕ್ಕೂ ಇದಾಗಿತ್ತು ಸರ್. ಅದನ್ನು ಆದರೂ ಆಗ್ಬೋದು ಸರ್ ಶೀಘ್ರವಾಗಿ. ಬೇರೆ ಶಾಸಕರಿಗೆ, ಬೇರೆ MLAಗಳಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಶಾಸಕರ ಬಗ್ಗೆ ಏನು ಹೇಳ್ತೀವಿ? ನಾವು ಪ್ರಿಯಾಂಕರಿಗೆ ಬೆಸ್ಟ್ ಅಂತ ಹೇಳ್ತೀನಿ ಸರ್. ಸರ್ ಅವ್ರ ಕೆಲಸದ ಬಗ್ಗೆ ಹೇಳ್ಬೇಕಂತಂದರೆ ಅವರು 3 ಸಾರಿ ಮಿನಿಸ್ಟರ್ ಆಗಿದ್ದಾರೆ, ಆದರೂ ಕೂಡ ಅವರು ಅಭಿವೃದ್ಧಿ ಅಂತ ಮಾಡಿದ್ದಾರೆ ಎಲ್ಲ ಕೆಲವೊಂದೆಲ್ಲ. ಬಟ್ ಜನಸಾಮಾನ್ಯರಿಗೆ ಏನು ಅಭಿವೃದ್ಧಿ ಆಗಬೇಕಾಗಿತ್ತು, ಮೂಲ ಸೌಲಭ್ಯಗಳೇನು ಸಿಗಬೇಕಾಗುತ್ತೆ, ಅವು ಸಿಗ್ತಾರೆ ಸರ್, ಅವು ಕೂಡ ಗಮನ ಆಗ್ತಾಯಿಲ್ಲ ಅವರು. ಈಗ ಈಗ ರಿಸಲ್ಟ್ ಕೂಡ ತೊಗೊಳ್ಳಿ SSLCದು ನಮ್ಮ ಕ್ಷೇತ್ರದಲ್ಲಿ ಗುಲ್ಬರ್ಗನಲ್ಲೇ ರಾಜ್ಯದಲ್ಲಿ ಹಿಂದ್ಗಡೆ ಇದೆ. ಬಟ್ ಇದನ್ನು ಅವರು ಮಾನ್ಯ ಸಚಿವರಿದ್ದಾರೆ ಮತ್ತು ಮಿನಿಸ್ಟ್ರ್ ಇದ್ದಾರೆ, ಅವ್ರು ಕೂಡ ಇದರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಂತ ಅನಿಸುತ್ತೆ ಸರ್. ಎಷ್ಟೋ ಹುದ್ದೆಗಳನ್ನು ಖಾಲಿವೆ, ಶಿಕ್ಷಕರನ್ನು ಅತಿಥಿ ಶಿಕ್ಷಕರನ್ನು ಅಂತೇಳಿ ನೇಮಕ ಮಾಡ್ಕೊತಾರೆ. ಸೊ ನಾವಂತೀವಿ ಅದನ್ನು ಭರ್ತಿ ಮಾಡ್ಕೊಳ್ರಿ. ಭರವಸೆ ಕೊಟ್ಟಂಗೆ ಏನು ನನಗೆ ಕೇಳಿದ್ರೆ ಮಾಡಿಲ್ಲ ಸರ್. ಯಾಕಂತಂದರೆ ಅವರು ಕೇವಲ ಏನು 5 ಭರವಸೆಯನ್ನು ಕೊಟ್ಟಿದ್ದಾರೆ, ಅದೊಂದೇ ಅವರು ಹೇಳ್ಕೊತಾ ಇದ್ದಾರೆ ಸರ್. ಅದರಿಂದ ಜನಸಾಮಾನ್ಯರು ಹೊಟ್ಟೆ ತುಂಬಲ್ಲ ಸರ್. ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ 4 ಗ್ರಾಮದಲ್ಲಿದ್ದೀವಿ. ಈ 4 ಗ್ರಾಮದಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಇಲ್ಲಿರ್ತಕ್ಕಂಥ ಮತದಾರರು ಶಾಸಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತಾರೆ ಅವ್ರನ್ನ ಮಾತಾಡ್ಸ ಹೋಗ್ತೀನಿ. 3 ಸರಿ ಅವ್ರಿಗೆ ಗೆದ್ದಿಸಿದ್ದೀರಿ, ಈಗ ಉಸ್ತುವಾರಿ ಮಿನಿಸ್ಟರ್ ಇದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಾರೆ? ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಭೇಟಿ ಆಗ್ಬೇಕಂದ್ರೆ ಸಿಗ್ತಾರ? ಹಾಂ ಸಿಗ್ತಾರೆ. ಖುಷಿ ಇದೆ ಅವ್ರ ಕೆಲಸ? ಹಾಂ ಖುಷಿ ಇದೆ. ಈಗ ರೋಡು ಡೆವಲಪ್ಮೆಂಟ್ ಇಲ್ಲ, ಈ ಗಾಡಿ ಹೋಗ್ತಾ ಹೋದ್ರೆ ಈಗ ಎಲ್ಲಿ ಬೇಕೆಲ್ಲ ಜನ ಬೋಗ್ತಾ ಇದ್ದಾರೆ. ಆಲ್ರೆಡಿ ಆಕ್ಸಿಡೆಂಟ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾಯಿದೆ. ಡೆವಲಪ್ಮೆಂಟ್ ಇನ್ನೊಂದು ಇದು ಕೇಳಿದ್ರೆ ಡೆವಲಪ್ಮೆಂಟ್ ಇಲ್ಲ. ಇದು ಬಜೆಟ್ ಎಲ್ಲ ಸ್ವಲ್ಪ ಭಾಗ್ಯಲಕ್ಷ್ಮಿ ಯೋಜನೆ, ಅದು ಲಕ್ಷ್ಮಿ ಯೋಜನೆ, ಮತ್ತು ಇದು ಗೃಹಲಕ್ಷ್ಮಿ ಯೋಜನೆ ಆ ಕಡೆ ಫಂಡ್ ಇದೆ ಅಂತ ಹೇಳ್ತಾರೆ ಸರ್. ಅಭಿವೃದ್ಧಿ ಎಲ್ಲ ಆಗಿದೆ ಕರೆಕ್ಟಾಗಿ, ಎಲ್ಲ ಸ್ವಲ್ಪ ಇದೆ. 3 ಸರಿ ಓಟ್ ಹಾಕಿ ಗೆದ್ದಿಸಿ ಆಶೀರ್ವಾದ ಮಾಡಿರಿ. ಹೌದು ಸರ್. ಯಾವ ರೀತಿ ಕೆಲಸ ನಡೆದಾವ ಇಲ್ಲಿ? ಏನಿಲ್ಲ ಸರ್, ಅಭಿವೃದ್ಧಿ ಅನ್ಕರೆ ಏನು ಕೇಳಬೇಡ ಸರ್ ಇಲ್ಲಿ 4 ಯಾಕಂತಂದ್ರೆ ಚರಂಡಿ ವ್ಯವಸ್ಥೆ ಬರಬರಿ ಇಲ್ಲ. ಮೊದಲೇ ರೋಡಿಂದ ಅನ್ಕರ್ ಪೂರ ಹದಗೆಟ್ ಅದ. ಕುಲ್ಕುಂದಿ ರೋಡ್ ಅನ್ಕರ್ ಕಿರೆ ಹೋಗ್ಬೇಕಂದ್ರೆ ನಾವು ಆಟೋ ತೊಗೊಂಡು ಏನು ಹೋಗಬಲೇ ಇಲ್ಲ. ಅಲ್ಲಿ ಜೈ ನಾಳ ಬಂದು ಊರು ತುಂಬ CC ರೋಡ್ ಹೊಡೆದ, ಮನಿಗೆ ಹೋಲಕ್ ಆಟೋ ಹೋಲಕ್ ದಾರಿ ಇಲ್ದಂಗ ಆಗ್ಬಿಟ್ಟದ. ಅವ್ರ ಕೆಲಸ ಕೊಡ್ತಾರೆ ಸರ್. ಹಿಂದಿದ್ದಾರ ತಿಂದ ಗ್ಯಾಸಿಂದ ಮೈಸಿ ಮಾಡಿದ್ರೆ ಅವ್ರಿಗೆ ಏನ್ ಮಾಡಂತಿ ಪಾಪ ಅವ್ರಿಗೆ. ಇವೆಲ್ಲ ರೋಡ್ ಗೀಡು ನೀರು ಎಲ್ಲ ಸಮಸ್ಯೆ ಬಗೆಹರಿಸ್ಬೇಕು ಇಷ್ಟ ಅಂತ ಕೇಳ್ಕೊತೀವಿ. ಮಾಡಿರೋ ಕೆಲಸ ಈಗ ಮತ್ತೆ ನಮ್ಮೂರಾಗ ಸ್ವಲ್ಪ ಆಗಲ್ಲ ಇವ್ ಕೆಲಸ ಆಗ್ಬೇಕಂತ. ಅವ್ರು ನಮ್ಗೆ ಏನು ಬಡತಂದ್ರೆ ಅವ್ರು ನೋಡ ಹಿಂದಿನವ್ರು ನೋಡವಲ್ಲ ನಮ್ಗೆ ಅಷ್ಟೇ. ಅಲ್ಲ ಏನೇನು ಮಾಡ್ಯಾರ? ಏನು ರೋಡ್ ಅಂದ್ರೆ ರೋಡ್ ಮಾಡ್ಯಾರ, ಏನಂದ್ ನಮ್ಗೆ ಬಡ ಜನಕ್ಕೆ ಇದು ಮಾಡ್ಯಾರ. ಓಟ್ ಹಾಕಿವ್ರಿ, ಹಾಕಿವಿ, ಮತ್ತೆ ಆ ಕಡೆ ರೋಡು ಮಾಡ್ತಂದ್ರೆ ರೊಕ್ಕ ಎತ್ಕೊಂತಾರ ಕೂಡ್ತಾರ, ನಮಗೊಂದು ನೈಟ್ ಕುಡಿಸ್ತಾರ. ಆಯ್ತು, ಕುಡಿಸಿದ ಮ್ಯಾಕ ಮಾಡ್ತೀವಿ ಅಂದು ಸಿಟ್ ಮ್ಯಾಗ ಕೂತು ಮೇರ್ತಾರ ಅವರು. ನೀರಿನ ಸವಲತ್ತು, ರೋಡ್ ಹೆಂಗವ? ರೋಡ್ ನಡ್ದಾವ. ಓಟ್ ಅದು ಹಾಕಿರಲ್ಲ? ಹಾಕಿವಿ. ಪ್ರಿಯಾಂಕ್ ಖರ್ಗೆ ಅವರು ಹೌದಾ? ಹೆಂಗ್ ಕೆಲಸ ಮಾಡ್ತಾರ? ಕೂಲಿ ಕೆಲಸ ಹಚ್ಚಾರ, ರೋಡ್ ಮಾಡಕತ್ತಾರ. ಪ್ರಿಯಾಂಕ್ ಖರ್ಗೆ ಕೆಲಸ ಖುಷಿ ಇದ್ರಿ ನೀವೆಲ್ಲ? ಆನಂದ ಅದ್ರಿ ನಮ್ಗ. ಹೆಂಗ ಆನಂದ ಅಂದ್ರೆ ಹೆಂಗ? ಎಲ್ಲ ಅನುಕೂಲ ಇಟ್ಟಾನ, ಎಲ್ಲ ಅನುಕೂಲ ಇಟ್ಟಾನ. ಮತ್ತೆ ನಿಮ್ದು ಏನೇ ಕೆಲಸ ಅಂದ್ರೆ ಭೇಟಿ ಆಗ್ಬೇಕಂದ್ರೆ ಸಿಗ್ತಾರ? ಸಿಗ್ತಾರ ಸರ್, ಸಿಗ್ತಾರ. ಖುಷಿ ಇದ್ರಿ ನಿಮ್ಮ MLA ಕೆಲಸದಿಂದ? ಖುಷಿ ಅದ. ನೀರಿನ ಭಾಳ ಪ್ರಾಬ್ಲಮ್ ಅದ ನೋಡ್ರಿ ನಮ್ಗೆ. ಯಾಕ? ನಾನೇ ಬರವಲ್ಲ. ನೀವು ಓಟ್ ಗಿಟ್ ಹಾಕಿರಲ್ಲ? ಓಟ್ ಹಾಕಿವಿ, ಎಲ್ಲ ಹಾಕಿವಿ, ಏನಾದರೂ ಬಂದಿಲ್ಲ. ಮನಾವ್ರಿ ನಳ ಮಾಡು, ನೀರು ಕಾವಲಿಗಳು ಮಾಡಿದ್ರೆ ಕಾವಲಿ ಮಾಡಿಲ್ಲ. ಯಾವಾಗ ಪ್ರಿಯಾಂಕ್ ಸಾಹೇಬ್ರು ಬಂದ ಮೇಲೇ ಈ ಭಾಗದಲ್ಲಿ ಒಂದು ಡೆವಲಪ್ಪು, ಪ್ರತಿಯೊಂದು ಊರಿಗೆ ರಸ್ತೆಗಳಾಗ್ಯಾವ, ಪ್ರತಿಯೊಂದು ಊರಿಗೊಂದು ಭವನಗಳಾಗ್ಯಾವ. ಇವರು ಪ್ರಿಯಾಂಕ್ ಖರ್ಗೆ ತಂದೆ ಅವ್ರು ಮಾಡಿದಟ್ಟು ಯಾವ MLA ಮಾಡಿಲ್ಲ, ಯಾವ ಮಿನಿಸ್ಟರ್ ಮಾಡಿಲ್ಲ. ಇಲ್ಲಿ ನಮ್ಮ ಏರಿಯಾದ ಕೆಲಸಗಳು ಎಲೆಕ್ಷನ್ ಅದ ಮತ್ತೆ ಊರುಗಳಿಗೆ ಬರ್ತಾರೆ, ಭೇಟಿ ಊರಿಗೆ ಬರ್ತಾರೆ. JDP ಯಾವಾಗಿರ್ತಾರೆ ಬರ್ತಾರೆ, ತಾಲೂಕು ಬರ್ತಾರೆ ಸರ್. ತಾಲೂಕದಾಗ ಎಲ್ಲ ನಮ್ಮ ಚಿತ್ತಾಪುರ ತಾಲೂಕದ ಕಾರ್ಯಕರ್ತರು ತಾಲೂಕು ಕರಿತಾರೆ. ಅಲ್ಲೇ ಕರೆದು ಏನು ಸಮಸ್ಯೆ ಅದಪ್ಪ ನಿಮ್ಮೂರ್ದು ಏನು ಸಮಸ್ಯೆ ಅದ ಅಂತ ಕೇಳ್ತಾರ. ಅಲ್ಲಿ ಇದು ಮಾಡ್ಕೊಂಡು ಹೋಗ್ತಾರ, ಬಗೆಹರಿಸಿ ಕೊಡ್ತಾರ. ಮಾಡೋಣ ಆತ ಇನ್ನು ಊರಿಗೇನು ಬರಲ್ಲ, ಒಟ್ಟ ನಮ್ಗೇನು ಕೆಲಸ ಬೇಕಾದ್ರನ್ನ ಅವ್ರು ಇದ್ದಲ್ಲಿಂದ ಮಾಡಿಸ್ಯಾರ.
ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ಲಾಡ್ಲಾಪುರ ಗ್ರಾಮದಲ್ಲಿದ್ದೀನಿ. ಲಾಡ್ಲಾಪುರ ಗ್ರಾಮದ ಮತದಾರರು ಏನು ಹೇಳ್ತಾರೆ, ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಈಗ ನಿಮ್ಮ ಶಾಸಕರು ಸಚಿವರು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ. ಮೂರು ಸರಿ ಓಟ್ ಹಾಕಿ ಗೆಲ್ಸಿದ್ದೀರಿ. ಯಾವ ರೀತಿ ಕೆಲಸ ಮಾಡ್ಲಿಕ್ಕೆ ಮಾಡಿದಾರೆ ಸರ್ ಎಲ್ಲ ಪರವಾಗಿ. ರೋಡ್ ಅದು ನೀರದು ಹೆಂಗದ? ರೋಡ್ ಕಾಲ ಸುಧಾರ ಮಾಡಿಟ್ಟ ಕಡೆ ರೋಡ್ ಮಾಡಿಲ್ಲ, ಏನು ಮಾಡಿಲ್ಲ. ಹೆಣ್ಮಕ್ಳು ಬಾತ್ರೂಮಿಲ್ಲ ಕೂಡ ಶೌಚಾಲಯಗಳಿಲ್ಲ, ಏನು ಸುಮ್ಮ ಹಂಗೆ ದಬ್ಬೇಕನ್ನೋದು. ಮನೆ ಮುಂದೆ ರೋಡ್ ಇಲ್ಲ, ಏನಿಲ್ಲ. ಹೆಂಗೆ ಮತ್ತೆ ಹೆಂಗೆ ಕಚಡ ಕೆಲಸಗಳು ಮಾಡ್ತಾರೆ. ಏನಾದ್ರಿ ರೋಡ್ ಮನೆ ಮುಂದೆ ರೋಡ್ ಬರ್ರಿ ತೋರಿಸ್ತೀನಿ, ನಮ್ಮ ಮನೆ ಇಲ್ಲೇ ಆದ್ರಿ ರೋಡ್ ಇಲ್ಲ, ಒಂದು ಏನಿಲ್ಲ. ಇಲ್ಲಿ ರೋಡಿಂದು ಪ್ರಾಬ್ಲಮ್ಮು ಒಂದು 12 ವರ್ಷಲೇಶ ಆದ್ರಿ, ಇವಾಗಿಂದೇನಲ್ಲ ಇದು. ರೋಡ್ ಇಲ್ಲಿಂದ ಸ್ಕೂಲ್ ಮಕ್ಕಳೆಲ್ಲ ಮೊಳಕಾಲು ಗಂಟ ಲಂಗ ಎತ್ಕೊಂಡು ಹೋಗ್ತಾರೆ ಹೆಣ್ಮಕ್ಳು. ಭಾಳ ಪ್ರಾಬ್ಲಮ್ ಆಗ್ತಾರೆ ಎಲ್ಲ ಹೆಣ್ಮಕ್ಳು. ನಮ್ಮ ಮನೆಯವ್ರು ಅಂದ್ರೆ ಒಂಥರ ಫೀಲ್. ನಮ್ಮ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿಯರೆಲ್ಲ ಸುಮ್ಮನೆ ಲಂಗ ಎತ್ಕೊಂಡು ಹೋಗ್ಬೇಕ್ರಿ ಮೊಳಕಾಲು ಗಂಟ ಮಳೆಗಾಲ ಬಂದರೆ. ಅದೊಂದು ಪ್ರಾಬ್ಲಮ್ ಆದ್ರಿ. ಸ್ಕೂಲ್ ವ್ಯವಸ್ಥೆ ಅಂತ ಸ್ಕೂಲ್ ಕಟ್ಸ್ಕೊಟ್ಟಾರ್ರಿ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಸ್ಕೂಲ್ ವ್ಯವಸ್ಥೆ ಮಾಡಿಕೊಟ್ರೆ ಅದು ಸ್ಕೂಲ್. ಈಗ ರೋಡ್ ವಿಚಾರಕ್ಕೆ ಬಂದಿರಿ, ನೀವು ಹೇಳ್ತಾ ಇದ್ದೀರಿ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ. ಎಲೆಕ್ಷನ್ ಬಂದಾಗ ಓಟ್ ಕೇಳಿಗೆ ಬಂದಾಗ ಎಲ್ಲ ಕೇಳಿರಿ. ಅವ್ರು ಬಂದು ಓಟ್ ಕೇಳಲ್ರಿ, ನಮ್ಮೂರನ್ನ ಮುಖಂಡ್ರು ನಮ್ಮ ಹತ್ರ ಬಂದು ಕೇಳ್ತಾರೆ. ಎಲೆಕ್ಷನ್ ಆದ್ಮೇಲೆ ಮತ್ತೆ ನಿಮ್ಮ ಪ್ರಿಯಾಂಕ್ ಅವರು, ನಿಮ್ಮ ಶಾಸಕರು ನಿಮ್ಮ ಏರಿಯಾದಾಗ ಬರ್ತಾರೆ, ನಿಮ್ಮ ಸಮಸ್ಯೆಗಳು ಕೇಳ್ತಾರೆ. ಇವಾಗ ಯಾವಾಗ ಬಂದು ಕೇಳಿಲ್ರಿ. ಹೆಂಗೆ ಚಂದ ಕೆಲಸ ಮಾಡ್ತಾರ? ಮಾಡ್ಲಕತ್ತಾರೆ, ಚಂದ ಕೆಲಸ ಮಾಡ್ತಾರೆ. ನೀರಿಂದು ಲೈಟಿಂದು ಅಷ್ಟು ನಮ್ಗೆ ಅನುಕೂಲ ಸಂಗಟ ಆದ್ರಿ ಸಾಬ್ರೆ. ಹೆಂಗೆ ಸುಳ್ಳಾಡ್ಲಕ್ಕೆ ಹೋಗಿ ನಾವು ಅಷ್ಟು ಚಂದ ಅದ. ಯಾವುದ್ರಲ್ಲಿಂದ ತೊಂದರೆ ನಮಗೆಲ್ಲ. ರಾಸಂದ ಆಯ್ತು, ನೀರಿಂದ ಆಯ್ತು, ಕರೆಂಟಿಂದ ಆಯ್ತು, ಓಟು ಶಾಂತಿ ಆದ. ನಮ್ಮಲ್ಲಿ ಸಮಸ್ಯೆ ಏನಿಲ್ರಿ, ಎಲ್ಲ ಸಂಪತ್ತದ. ಬಸ್ ಎಲ್ಲ ಫ್ರೀ ಹೋದ್ರಿ? ಫ್ರೀ ಅವ್ರಿ, ಫ್ರೀ ಒಂದೇ ಎಲ್ಲ ಫ್ರೀ ಅವ್ರಿ. ಮತ್ತೆ ಅದ್ರ ಕಡೆ ರೊಕ್ಕ ಹಾಕ್ತಾರ್ರಿ, ಎಲ್ಲ ಮಾಡ್ತಾರೆ. ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ತಾಲೂಕು ಕೇಂದ್ರದಲ್ಲಿದ್ದೀವಿ. ತಾಲೂಕು ಕೇಂದ್ರದ ಮತದಾರರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕೆಲಸದ ಬಗ್ಗೆ ಏನು ಹೇಳ್ತಾರೆ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ 3 ಅವಧಿಗೆ ಆಶೀರ್ವಾದ ಮಾಡಿ ಗೆಲ್ಸಿದ್ದೀರಿ, 3 ಸರಿ ಮಂತ್ರಿ ಆದರು. ಈಗ ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದ್ದಾರೆ. ಅವ್ರು ಯಾವ ರೀತಿ ಕೆಲಸ ನಡೆಸ್ಯಾರ? ಎಲ್ಲ ಕೆಲಸ ಮಾಡ್ಯಾರ ಸರ್. ನಮ್ಮಲ್ಲಿ ಬಾಗುಡೆ ಬ್ರಿಡ್ಜ್ ಮಾಡ್ಯಾರ, ಮತ್ತು ಈ ಕಡೆ ಡಿಗ್ರಿ ಕಾಲೇಜ್ ಕಡೆ ಬೈಪಾಸ್ ರೋಡ್ ಮಾಡಿಸ್ತಾರ ಸರ್. ಚುನಾವಣೆ ಆದ್ಮೇಲೆ ಮತ್ತೆ ನೀವು 3 ಕಡೆ ಬಂದಿದ್ದಾರೆ, ಜನ ಸಮಸ್ಯೆ ಕೇಳಿದ್ದಾರೆ. ಮತ್ತೆ ನಮ್ಮ ಸಾಬ್ರು ಬರೇಬೇಕಂತ ನಮ್ಮಲ್ಲೇ ಬೇಡ್ಕೊಳ್ತೀನಿ ಸರ್. ಅವ್ರು ಡೆವಲಪ್ ಮಾಡ್ತಾರ ಅಂದರೆ ಆಫೀಸರ್ ಡೆವಲಪ್ ಮಾಡ್ಲಿಕ್ಕೆ ಕೊಡಂಗಿಲ್ಲ ಸರ್. ಅವ್ರು 50-50 ಕಾಂಟ್ರಾಕ್ಟ್, ಆಫೀಸರ್ 50% ವರ್ಕ್ ನಡೆದ್ರಿ. ಏನಂದರೆ 50% ಏನಂದರೆ ಅವ್ರು ಕೆಲಸ ಮಾಡೋದು ಚಾರಣೆ, ಬಿಲ್ ಬರ್ಸೋದು ಬಾರಣೆ. ಅದು ಮಾಡಿದಾಗ ಅದು ಕ್ವಾಂಟಿಟಿ ಇಲ್ಲ. ಅಂದರೆ ಕ್ವಾಂಟಿಟಿ ಅಂದರೆ ಅದು ಎಷ್ಟು ಟೆಕ್ನಿಕ್ಸ್ ಬೇಕು, ಅದು ಟೆಕ್ನಿಕ್ಸ್ ಇಲ್ಲ. ಗುಣಮಟ್ಟದ ಕೆಲಸ ಇಲ್ಲ. ಇಲ್ಲ ಅದೇ ನಾ ಹೇಳೋದು ಸರ್. ಅವ್ರು ಬರಬೇಕು ಫೇಸಿಗೆ ಬಂದರೆ ನಾವು ಹೇಳ್ತೀವಿ. ಈಗ ಅವ್ರೆಲ್ಲಿ ನಾವೆಲ್ಲಿ, ಅವ್ರು ಬೆಂಗಳೂರದಾಗ ಇರೋರು. ಎಲೆಕ್ಷನ್ ಟೈಮ್ನಲ್ಲಿ ಓಟ್ ಕೇಳಿಗೆ ಬರ್ತಾರ? ಎಲ್ಲ ಕೇಳಿವಿ ವರ್ಕ್ ಮಾಡ್ತೀವಪ್ಪ ಅಂತ ಅಂದ್ರೆ ವರ್ಕ್ ಮಾಡತ್ತ, ಡೆವಲಪ್ ಮಾಡತ್ರಿ. ಅವ್ರ ಆಫೀಸರ್ ಡೆವಲಪ್ ಮಾಡಬಹುದು. ನಡ್ಬರ್ಕರು ಲೋನು ಬರ್ಸ್ಕೊಂಡು ಮನೆ ಬರ್ಸ್ಕೊಂಡು ಹಾಕ್ತಾರ, ಅಲ್ಲಿ ಶಾಂಕ್ಷನ್ ಆಗಿ ಬರ್ತಾವ. ಇಲ್ಲ ಅಂತಾರ. ನೀರಿನ ಮನಾರ್ ದೂರ್ಲಿಂದ ನೀರೇ ಇಲ್ಲ. ನಮ್ಮ ನಾಳಕ್ಕೆ ನೀರು ಬರಲ್ಲ, ನಮ್ಮ ಏರಿಯಾಕ್ಕೆ ನೀರಿಲ್ಲ. ನಾವು ಮನಾರ್ ಒಂದು 2 ಕಿಲೋಮೀಟರ್ ಹೋಗಿ ನೀರು ತರ್ತೀವಿ. ನಾವು ನೀರಿಲ್ಲ, ಏನಿಲ್ಲ. ರೋಡ್ ಅದು ರೋಡ್ ಅದ ನೀರೇ ಇಲ್ಲ. ನಮ್ಗೆ ಈಗ ನೀರಿಲ್ಲ ಅಂತ ಹೇಳ್ತೀರಿ, ಓಟ್ ಅಂತೂ ಹಾಕ್ತೀರಿ? ಓಟ್ ಹಾಕ್ತಿವಿ, ವರ್ಷ ಓಟ. ಬೆಂಗಳೂರ್ಕಿದ್ರೆ ಬಿ ಬಂದ್ ಹಾಕ್ತಿವಿ ನಾವು. ಅಲ್ಲಿಂದ ತಿಳಿ ಕರ್ಸ್ಕೊತಾರ, 500 ರೂಪಾಯಿ ಖರ್ಚಿಗೆ ಹಾಕಿ. ಅಂದ್ರೆ ನಮ್ಮ ಕಡೆ ಏನಾಗಿಲ್ಲ ಸರ್. ಮಾಡ್ತೀನಂತಾರ, ಓಟ್ ಆಗೋ ಟೈಮಿಗೆ ಯಾರು ಮಾಡಿಲ್ಲ ನಮ್ಮ ಕಡೆ. ಹೇಳಿದ್ರೆ ಬೇರೆ ಏನು ಮಾಡಿಲ್ಲ, ಹ್ಞೂ ಮಾಡ್ತೀವಮ್ಮ ಅಂತಾರ, ಆಮೇಲೆ ಮಾಡೋದಿಲ್ಲ. ಅವ್ರ ಆ ಕಡೆ ನಾವೇ ಕಡೆ. ಕೆಲವೊಂದು ಕೆಲಸಗಳು ದುನಿಯಾದ ಮಾಡ್ಯಾರ ಅವ್ರು, ಇಲ್ಲಂತಿಲ್ಲ ಮಾಡ್ಯಾರ. ಕೆಲವೊಬ್ರು ಹೇಳ್ತಾರ ಅಂದ್ರೆ ನಾವು ಒಪ್ಪಲಕ್ಕಾಗಲ್ಲ. ಏನಾಗಬೇಕಿಲ್ಲ, ಇನ್ನ ದುನಿಯಾದ ಆಗ್ಬೇಕು, ಮಾಡ್ತಾರ ಇಲ್ಲಂತಿಲ್ಲ. ಅದಕ್ಕೂ ಕಾಲಾಕೋಶ ಬೇಕಲ್ರಿ. ಅಲ್ಲ 3 ಸರಿ ಗೆಲ್ಸಿರಿ ಅವರಿಗೆ? ಗೆಲ್ಸಿವಿ ಸರ್. ಏನಾಗ್ಯಾವ ನಿಮ್ಮಲ್ಲಿ ಕೆಲಸಗಳು? ಏನಾಗ್ಯಾವ ಪ್ರಿಯಾಂಕ್? ಕೆಲಸದ ಬಗ್ಗೆ ಅಲ್ಲಿ ಹೋಗಿಲ್ಲ ನೋಡ್ರಿ. ಅವ್ರು ಬರೀ ಸುಳ್ಳು ಹಾಕಲ್ಲ. ನಿಮ್ಮ ಸಮಸ್ಯೆ ಏನೋ? ನಿಮ್ಮ ಸಮಸ್ಯೆ ಏನೋ? ಮಾಡ್ಯಾರ ಅವ್ರು, ಮಾಡ್ಯಾರ. ರೋಡ್ ಅದು ಹೆಂಗದ, ನೀರಿನ ವ್ಯವಸ್ಥೆ ಅದು ಹೆಂಗ? ರೋಡ್ ಎಲ್ಲ ಮಸಂಟಿಗಾಗಿ ಮಾಡಿ ಒಂದು 6 ತಿಂಗಳಾಗಿಲ್ಲ ಕೆಟ್ಟ ಹೋಗ್ಯಾವ. ಈಗ ಎಲೆಕ್ಷನ್ ಆಗಿನ 2 ವರ್ಷ ಆಯ್ತು. ಮತ್ತೆ ಈಗ 2 ವರ್ಷ ಆದ್ಮೇಲೆ ಓಟ್ ಕೇಳಿಕ್ ಬಂದ್ರೆ ಮತ್ತೆ ಆಮೇಲೆ ನಿಮ್ಮಲ್ಲಿ ಬಂದಾರೆ, ನಿಮ್ಮ ಊರಿಗೆ ಭೇಟಿ ಕೊಟ್ಟಿರಲಿಲ್ಲ? ಭೇಟಿ ಕೊಟ್ಟಿಲ್ರಿ ನಮ್ಮೂರಿಗೆ. ಈಗ ನಿಮ್ಮ ಪ್ರಿಯಾಂಕ್ ಖರ್ಗೆ ಅವ್ರು ಹೆಂಗ್ ಚಂದ ಕೆಲಸ ಮಾಡ್ತಾರ ಇಲ್ಲ? ಮಾಡ್ತಾರ್ರಿ, ಯಾಕೆ ಮಾಡಲ್ಲ ಅವ್ರು. ಈಗ ನಿಮ್ಮಲ್ಲಿ ಏನೇನು ಕೆಲಸಗಳಾಗಿ ಅವ್ರು ಬಂದ್ಮೇಲೆ? ಅವ್ರು ಬಂದ್ಮೇಲೆ ಕೆಲವೊಟ್ಟು ಆಗ್ಯದ್ರಿ. ನಂಬಲ್ಲಿ ಅಂತ ರೋಡ್ ಮಾತ್ರ ತೆಗ್ಗ ನೋಡ್ರಿ. ರೋಡ್ ಮಾತ್ರ ನಮ್ಮ ಸ್ಟೇಷನ್ ಹಿಡಿದು ಪೂರ 4 ತನ ಸಣ್ಣ ತನ ರೋಡ್ ಎದಕ್ಕೂ ಬರಲ್ಲ, ಬೇಕಾದ ರೋಡ್ ಅದು. ಚಿತ್ತಾಪುರ ತಾಲೂಕು ಕೇಂದ್ರ ಬಸವೇಶ್ವರ ವೃತ್ತದ ಬಳಿ ನಾನಿದ್ದೀನಿ. ಇಲ್ಲಿರ್ತಕ್ಕಂಥ ಮತದಾರರು ಏನು ಹೇಳ್ತಾರೆ ನೋಡೋಣ. ಸಚಿವರು ಪ್ರಿಯಾಂಕ್ ಖರ್ಗೆ ಅವರು 3 ಸರಿ ಆಶೀರ್ವಾದ ಮಾಡಿ ಗೆಲ್ಲಿಸಿರಿ. ಈ ಸರಿ ಕೂಡ ಉಸ್ತುವಾರಿ ಸಚಿವರಿದ್ದಾರೆ. ಅವರು ಸಚಿವರಾದ್ಮೇಲೆ, ಶಾಸಕರಾದ್ಮೇಲೆ ಏನೆಲ್ಲ ಡೆವಲಪ್ಮೆಂಟ್ ಕೆಲಸಗಳು ನಡೆದವರು? ಇಲ್ಲಿ ಭಾಳಷ್ಟು ಡೆವಲಪ್ಮೆಂಟ್ಗಳಾಗ್ಯಾವ ಸರ್. ಅಭಿವೃದ್ಧಿ ಅಂದರೆ ಖರ್ಗೆ ಅಂದರೆ ಅಭಿವೃದ್ಧಿ. ಇಲ್ಲಿ ಶಾಲೆ ಕಾಲೇಜುಗಳಿಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಸಾವಿರ ಮನೆಗಳನ್ನು ನಿರ್ಮಾಣವಾಗಿವೆ. ಆಲ್ರೆಡಿ ಈಗಾಗಲೇ ಹಂಚಿಕೆ ಕೂಡ ಆಗಿದೆ. ಏನೇ ಸಮಸ್ಯೆಗಳಿದ್ದರೂ
ಜಾಗದಲ್ಲೇ ಅಧಿಕಾರಿಗಳನ್ನು ಕರೆಸಿ ಇಮಿಡಿಯೇಟ್ಲಿ ಅಲ್ಲೇ ಒಂದು ಹಂತಕ್ಕೆ ಫೈನಲ್ ಮಾಡಿಕೊಡ್ತಾರೆ ಸರ್. ಕೆಲಸದ ಬಗ್ಗೆ ಏನು ಹೇಳ್ತೀರಿ? ಯಾಕಂದ್ರೆ ಮೂರು ಸರಿ ಓಟ್ ಹಾಕಿ ಗೆಲ್ಸಿರಿ ನೀವು ಅವ್ರಿಗೆ. ಇನ್ನು 3 ಸರಿ ಇಲ್ಲ ಸರ್, ಇನ್ನು 2 ಸರಿ ಆದ್ರೂ ಅವ್ರಿಗೆ ವಿನಾತ ಸರ್. ಅವ್ರು ಬಿಟ್ಟು ಇಲ್ಲಿ ಯಾರು ಇದಾಗಲ್ಲ ಸರ್. ರೆಸ್ಪಾನ್ಸ್ ಮಾಡ್ತಾರೆ, ನಿಮ್ಗೆ ಭೇಟಿ ಆಗ್ಬೇಕಂದ್ರೆ ಸಿಗ್ತಾರ? ಫುಲ್ ಸರ್. ನಾ ಅರ್ಧ ರಾತ್ರಿ 12 ಗಂಟೆಗೆ ಮಾಡ್ರೂ ಫೋನ್ ಎತ್ತೋನ್ ಸರ್. ಒಂದೇಳೆ ಎತ್ತಲಿಲ್ಲ ಅಂದ್ರೆ ಬೆಳಗ್ಗೆ ಆ ಫೋನ್ ಮತ್ತೆ ಬರ್ತದೆ ಸರ್ ನಮ್ಮ ಹತ್ರ. ಸಾಕಷ್ಟು ಕೆಲಸ ಆಗ್ಯಾವ ಅಂತ ಹೇಳಿಕತ್ತೀರಿ, ನೋಡಿದ್ರೆ ಕಾಣ್ಲಿಕ್ಕೆ ಹೋಗ್ತಾವ. ಇನ್ನು ಏನೇನು ಕೆಲಸಗಳು ಆಗ್ಬೇಕಿಲ್ಲ? ಅಭಿವೃದ್ಧಿ ಅಂದಾಗ ಸಣ್ಣ ಪುಟ್ಟ ಇರುವೆ, ಅದೊಂದು ಮುಂದುವರ್ಸ್ಕೊಂಡು ಮಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ 3 ಸರಿ ಆಶೀರ್ವಾದ ಮಾಡಿ ಗೆಲ್ಸಿದ್ದೀರಿ, 3 ಸರಿ ಮಂತ್ರಿ ಆಗಿದ್ದಾರೆ, ಪ್ರಸಕ್ತ ಉಸ್ತುವಾರಿ ಸಚಿವರು ಕೂಡ ಇದ್ದಾರೆ. ಅವ್ರ ವರ್ಕ್ ಬಗ್ಗೆ ಏನು ಹೇಳ್ತೀರಿ? ಹಿಂದೆ ಹೇಗಿತ್ತು, ಇವಾಗ ಹೆಂಗಿದೆ ಅಂದರೆ ಶಿಕ್ಷಣಕ್ಕೆ ಭಾಳ ಒತ್ತು ಕೊಟ್ಟವ್ರೆ. ಎರಡನೇದ ರೋಡಿಂದಂತೂ ನೀವು ಕೇಳೇಬೇಡ್ರಿ. ಯಾವುದೇ ನೋಡಿ ಸರ್, ಇವತ್ತು ಹೈದರಾಬಾದ್ ಕರ್ನಾಟಕ ಅಂತಿದ್ದು ನಾವು ಈಗ ಕಲ್ಯಾಣ ಕರ್ನಾಟಕ ಅಂತಾರೆ. ಬೇಕಿದ್ರೆ ತಾವು ಅಲ್ಲಿ ಹೋಗಿ ನೋಡ್ಬೋದು, ಯಾವ ಜಿಲ್ಲೆಗೂ ಇಷ್ಟು ಅನುದಾನ ಬಂದಿಲ್ಲ. ಈಗ ಸೇಡಮ್ದಾಗಂತೂ ಇಲ್ಲ. ಚಿತ್ತಾಪುರದಾಗ ಒಂದು ಇಂಜಿನಿಯರ್ ಕಾಲೇಜ್ ಆದರೆ ಭಾಳ ನನಗೆ ಉತ್ತಮ ಆಗುತ್ತೆ ಅಂತ ಅನಿಸ್ತದೆ. ಇನ್ನೊಂದು ನರ್ಸಿಂಗ್ಸ್ ಕಾಲೇಜ್ ಆಗಿದೆ, ಆದರೆ ಪ್ರೈವೇಟ್ ಅದ. ಅದೇ ಒಂದು ನಮ್ಮ ಸರ್ಕಾರದ ಆದ್ರೆ ನನಗೆ ಭಾಳ ಉತ್ತಮ ಅಂತ ಅನಿಸ್ತದೆ. ಈ ವಿಚಾರವನ್ನು ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀರಾ? ಅವ್ರಿಗೆ ಏನಾದರೂ ಗಮನಕ್ಕೆ ತಂದಿದ್ದೀರಾ? ಇದು ಆದ್ರೆ ಅನುಕೂಲ ಆಗುತ್ತೆ ಇವಾಗ? ಇಲ್ಲ ಸರ್, ಇವಾಗಂತೂ ತಾವು ಹೇಳಿದ್ರಿ, ನಮಗೂ ಈಗ ತಾವೇ ಮನವರಿಕೆ ಮಾಡಿಕೊಟ್ರಿ. ಇನ್ನು ಮುಂದೆ ನಾವು ಪ್ರಿಯಾಂಕ್ ಸಾಬ್ರಿಗೆ ನಾವು ಮನವರಿಕೆ ಮಾಡ್ತೀವಿ ಸರ್. ಅನುದಾನಗಳನ್ನು ತಂದು ಶಿಕ್ಷಣದ ಬಗ್ಗೆ ಮತ್ತು ರೋಡ್ಗಳ ಬಗ್ಗೆ, ಒಳಚರಂಡಿ, ಪ್ರತಿಯೊಂದು ಸಾರ್ವಜನಿಕರಿಗೆ ಏನಪ್ಪ ಅಂದ್ರೆ ಸೌಲಭ್ಯಗಳು ಕೂಡ ಭಾಳಷ್ಟು ಅಭಿವೃದ್ಧಿ ಮಾಡಿಕೊಟ್ರೆ. ಪ್ರಿಯಾಂಕ್ ಸಾಹೇಬರು ಇಲ್ಲಿ ಚಿತ್ತಾಪುರದಲ್ಲಿ ಪ್ರಥಮವಾಗಿ ಹೆಲ್ತು ಮತ್ತು ಎಜುಕೇಷನ್ಗೆ ಮಹತ್ವ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ನೋಡ್ಬೋದು ರೀ, ಡಿಜಿಟಲ್ ಫುಲ್ಲು ಇದು ಮಾಡ್ತಾರೆ. ಎಲ್ಲ ಅಂದರೂ ಎಲ್ಲ ಪೇಷಂಟ್ಗಳಿಗೆ ನೋಡ್ಬೋದು. ಮತ್ತು ಕಾಲು ಮುರಿದಿರ್ಬೋದು, ಮತ್ತು ಆಪ್ರೇಷನ್ ಆಗಿರ್ಬೋದು, ಅದು ಆಗಿದೆ ಸರ್. ಮತ್ತು ಎಜುಕೇಷನ್ ಅಂದ್ರೂ ಸರ್, ಎಜುಕೇಷನ್ ಹಬ್ಬ ಒಳ್ಳೆ ಥರ ಆಗಿದೆ ಸರ್ ಅದು. ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ಗುಂಡುಗುರ್ತಿ ಗ್ರಾಮದಲ್ಲಿದ್ದು, ಗುಂಡುಗುರ್ತಿ ಗ್ರಾಮ ಅಂತಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತಾಯಿಯವರ ಊರು. ಈ ಊರಿನ ಜನರು ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಮಾಡಿದ ಅವರನ್ನ ಮೊದಲು ಮಾತಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಗ್ರಾಮದ ಹಿರಿಯರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಈಗ ಪ್ರಿಯಾಂಕ್ ಅವರು ತಾಯಿಯವರು ಊರಿದು 3 ಸರಿ ಓಟ್ ಹಾಕಿ ಗೆಲ್ಸಿದ್ದೀರಿ, ಮಂತ್ರಿ ಎಲ್ಲ ಆಗಿದ್ದಾರೆ, ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ. ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಿಮ್ಮೂರಲ್ಲಿ ಏನೇನು ಕೆಲಸಗಳಾಗ್ಯಾವ? ಮಾಡ್ಯಾರ ಕೆಲಸ ಎಲ್ಲ, ರೋಡ್ ಅಪ್ಡೇಟ್ ಎಲ್ಲ ಮಾಡ್ಯಾರ. ಎಲೆಕ್ಷನ್ದಾಗಂತೂ ಬಂದೇ ಬರ್ತಾರೆ. ಎಲೆಕ್ಷನ್ ಆದ್ಮೇಲೆ ಬರ್ತಾರ? ಎಲೆಕ್ಷನ್ ಆದ್ಮೇಲೆ ಬರ್ತಾರೆ ಸರ್, ಎಲೆಕ್ಷನ್ದಾಗೂ ಬರ್ತಾರೆ ಸರ್. ಏನೇನು ಕೆಲಸ ಆಗ್ಬೇಕಿಲ್ಲ? ಇಲ್ಲಿ ಏನಿಲ್ಲ ಸರ್, ಎಲ್ಲ ಆಗಿದೆ ಸರ್. ಏನು ಕೆಲಸ ಆಗ್ಬೇಕು? ಏನು ಸಮಸ್ಯೆಗಳವ ಇಲ್ಲಿ? ಸಮಸ್ಯೆ ಏನಿಲ್ಲ ಸರ್, ಎಲ್ಲ ಅನುಕೂಲ ಇದೆ. ನೀರು ಅನುಕೂಲ ಇದೆ, ರೋಡ್ ಇದೆ, ಅವಾಗ ಬಂದು ಹೋಗ್ತಾರ್ರಿ, ಏನು ತೊಂದರೆ ಇಲ್ರಿ. ಖುಷಿ ಇದೆ ಅವ್ರ ಕೆಲಸದಿಂದ? ಹಾಂ, ಖುಷಿ ಇದೆ ಸರ್, ಖುಷಿ ಇದೆ. ಕೆಲಸದಾಗಿದ್ರೆ ಅಂಬೇಡ್ಕರ್ ಇದು ಮಾಡಬೇಕು ನಮ್ಮ ಚರ್ಚಾ. ಅಂಬೇಡ್ಕರ್ ಪೂರಾ ಫುಲ್ ಮಾಡ್ರಿ ಪೂರ ಅಂದ್ರೆ ಅದು ಒಂದು ಮಾಡಿಲ್ಲ. ಯಾವಾಗ ಬರ್ತಾರೆ ಇಲ್ಲಿಗೆ? ಬರ್ತಾರೆ ಸರ್. ಏನು ಬರೀ ಎಲೆಕ್ಷನ್ದಾಗ ಅಷ್ಟೇ ಬರ್ತಾರೆ? ಇಲ್ಲ, ವೋಟಿಂಗ್ ಹಾಕೋ ಟೈಮಿಂಗ್ನು ಬರ್ತಾರೆ. ಏನಾರ ಫಂಕ್ಷನ್ ಇತ್ತಂದ್ರೆ ಕಾಂಗ್ರೆಸ್ದ ಕಾರ್ಯಕರ್ತರದ್ದು ಇತ್ತಂದ್ರೆ ಬರ್ತಾರೆ. ಅಲ್ಲ, ಅವ್ರ ಕೆಲಸದಿಂದ ಖುಷಿ ಇದೆ? ಯಾಕೆ ಖುಷಿ ಇದೆ ಸರ್. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅವರಿಗೆ? 99 ಸರ್. 99? ಹಾಂ. 1% ಯಾಕೆ ರೋಡ್ ಸಲಾಗೆ? ಇಲ್ಲ ಸರ್, 1% ನಾವು ರೀ ಸರ್. ಎಲ್ಲ ಕೆಲಸ ಮಾಡತ್ತಾರ್ರಿ ಸರ್ ಅವರು. ನೀರಿನ ಸಮಸ್ಯೆ ಇಲ್ಲ, ಸಂಡಸ್ ಬಾತ್ರೂಮ್ ಮಾಡ್ಸ್ಯಾರ. ಇಲ್ಲ, ನಮ್ಮೂರಾಗ ಹೆಣ್ಮಕ್ಳಿಗೆಲ್ಲ ಸೌಲಭ್ಯ ಅದ ರೀ, ಏನು ತೊಂದರೆ ಇಲ್ರಿ ಇಲ್ಲಿ. ಇದು ಅವ್ರ ತಾಯಿಯವ್ರ ಊರೇ ಈಗ. ಈ ಊರಿಗೆ ಬರ್ತಾರೆ ಅವ್ರು ಯಾವಾಗ? ಬರೀ ಎಲೆಕ್ಷನ್ ಅಷ್ಟೇ ಬರ್ತಾರೆ? ಇಲ್ರಿ ಸರ್, ಬರ್ತಾರ್ರಿ ಅವ್ರವ್ರು. ನಾವು ಇಲ್ಲಿ ಏನ್ರ ಸಮಸ್ಯೆ ಇದ್ರ ಮಾಡಿದ್ರೆ ಎಲ್ಲ ಬರ್ತಾರ್ರಿ. ನಮ್ಮೂರವ್ರು ಯಾರು ಮಾಡ್ತಾರ್ರಿ, ಮಾಡ್ತೀವಿ ಅಂತಾರ ನೋಡ್ರಿ. ಅದ ನಮ್ಗೆ ಏನು ಹೇಳ್ತೀರಿ, ನಿಮ್ಗೆ ಏನು ಬೇಕು ಮಾಡ್ಕೋರ್ ನಾವು ಇರತನ ಅಂತಾರ್ರಿ, ಮಾಡಿಸ್ತೀನಿ ಅಂತಾರ ಅವ್ರು. ನಮ್ಮೂರ ನೋಡಿ ಸರ್, ಸಾಕಷ್ಟು ಕೆಲಸ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಮಹಿಳೆಯರಿಗಾಗಿ ಒಂದು 15 ಲಕ್ಷ ಕೊಟ್ಟು ಒಂದು ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ ಹೊಸದಾಗಿ. ಹಾಗೂ ಮತ್ತು ಶಾಲಾ ಕಾಲೇಜುಗಳು ಹಾಗೂ ರೋಡುಗಳು, ನಳದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಏನೇನು ಕೆಲಸಗಳು ಆಗ್ಬೇಕು ನಿಮ್ಮ ಗುಂಡುಗುರ್ತಿಯಲ್ಲಿ? ಈಗ ಸರ್ ಏನೀಗ ಆದಷ್ಟು ಮಾಡ್ಯಾರ, ಏನಿದ್ರು ಸ್ವಲ್ಪ ದೇರಿಂದ ಕೆಲಸಗಳು ಆಗ್ಬೇಕು. ಇನ್ನೊಂದು ಸ್ವಲ್ಪ ಬೋರ್ವೆಲ್ಗಳು ಆಯಿತು. ಸ್ಕೂಲ್ನಂತೂ ಶಿಕ್ಷಣ ಎಲ್ಲ ಸ್ಕೂಲ್ಗಳು ಇದ್ದಾವೆ, ಎಲ್ಲ ಚೆನ್ನಾಗಿ ಮಾಡಿದ್ರು ಸರ್. ನೀರಿಂದ ಸ್ವಲ್ಪ ತೊಂದರೆ ಇದೆ ಸರ್. ಮೇಜರ್ ಸಮಸ್ಯೆ ಏನಿದೆ ಅಂತ ಇಲ್ಲಿ ಗುಂಡುಗುರ್ತಿ? ಮೇಜರ್ ಏನು ಸಮಸ್ಯೆ ಇಲ್ಲಿ ಈ ಊರಲ್ಲಿ ವಿಶೇಷವಾಗಿ ಯಾವ ರೀತಿ ಕೆಲಸಗಳಾಗಿದೆ? ಕೆಲಸ ಸರಿಯಾಗಿ ಮಾಡತ್ರಿ ಸರ್. ಎಲ್ಲ ಕೆಲಸ ಇದು ಎಲ್ಲ ವರ್ಕ್ ಸರಿಯಾಗದ ರೀ. ಏನೇನು ಕೆಲಸ ಆಗ್ಯಾವ ಇಲ್ಲಿ? ಕೆಲಸ ಏನಿದೆ ಎಲ್ಲ ಮಾಡ್ಯಾರಿ, ಎಲ್ಲ ಕೆಲಸ ಏನಿದೆ. ಈಗ ನಿಮ್ಮ ಸಮಸ್ಯೆಗಳು ಏನಾದರೂ ಅದಾವ ಅಂತಂದಾಗ ಅವ್ರ ಗಮನಕ್ಕೆ ತರಬೇಕು, ಅವ್ರಿಗೆ ಭೇಟಿ ಆಗ್ಬೇಕು, ಫೋನ್ ಮಾಡ್ಬೇಕಂದ್ರೆ ರೆಸ್ಪಾನ್ಸ್ ಮಾಡ್ತಾರೆ? ಮಾಡ್ತಾರೆ ಸರ್, ಮಾಡ್ತಾರೆ. ಇವೇ ರೀ, ಮತ್ತು ಈಗ ಊರ ಕೆಲಸ ಇರವೆ, ಇವೇ ರೋಡ, ರಸ್ತೆ ಅವು ಇಂಥವೇ ಇರ್ತವೆ. ಸಂಡಸ್ ರೂಮ ಇವೇ ಇರ್ತಾವೆ. ಮತ್ತೆ ಎಲ್ಲ ಕೆಲಸ ಮಾಡ್ರ? ಮಾಡ್ಯಾರ. ಹೆಂಗೆ ಅನಿಸುತ್ತೆ ನಿಮಗೆ? ನಮ್ಗೆ ಚಲೋ ರೀ, ಚಲೋ ಒಳ್ಳೆಯ. ನಿಮ್ಮ ಊರ್ದವ್ರು 3 ಸರಿ ಗೆದ್ಸಿರಿ? ಹಾಂ, ಮತ್ತು ಚಲೋ ಅಂತ ತಂದೇವಲ್ರಿ ಅವ್ರಿಗೆ.
ಖರಾಬಿದ್ರೆ ಆಗ್ತಾ ಇರ್ತಿದ್ದೇವ್ರಿ. ಖುಷಿ ಅದ ರೀ? ಖುಷಿ ಅದ ಖುಷಿ ಅದ. ಅವ್ರ ಕೆಲಸದಿಂದ ಖುಷಿ ಅದ? ಖುಷಿ ಅದ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಐಟಿ-ಬಿಟಿ ಖಾತೆ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸುವ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಾದ್ಯಂತ ನ್ಯೂಸ್ ಫಸ್ಟ್ ಸಂಚಾರ ನಡೆಸಿದೆ. ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ, ಮತ್ತಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಿದೆ ಅನ್ನೋದು ಕ್ಷೇತ್ರದ ಜನರ ಅಭಿಪ್ರಾಯ. ಕ್ಷೇತ್ರದ 80% ಜನ ಪ್ರಿಯಾಂಕ್ ಖರ್ಗೆ ಅವರ ಅಭಿವೃದ್ಧಿ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಬಂದ ನಂತರದಲ್ಲಿ ಚಿತ್ತಾಪುರ ಕ್ಷೇತ್ರದ ಚಿತ್ರಣ ಬದಲಾಗಿದೆ ಅನ್ನೋದು ಕ್ಷೇತ್ರದ ಜನರ ಮಾತು. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.